ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ವಿದ್ಯಾ ಮಲ್ನಾಡ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸಿಎಂ ಸಿದ್ದರಾಮಯ್ಯ ಬದಲಾಗೋದು ಗ್ಯಾರಂಟಿನ? ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸ್ ಆಯ್ತಾ? ಏನೆಲ್ಲ ಚರ್ಚೆ ಆಯ್ತು ದೆಹಲಿಯಲ್ಲಿ? ರಾಜಕೀಯ ದೆಹಲಿ ಅಂಗಳಕ್ಕೆ ಫಿಕ್ಸ್ ಆಗ್ತಾ ಇದ್ದಂತೆ ನಡೆದಂತಹ ಮಾತುಕತೆ ಏನು? ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ನಡುವೆ ನಡೆದಂತಹ ಮಾತುಕತೆ ಏನು? ಏನೆಲ್ಲ ಆಯ್ತು ನೋಡ್ತಾ ಹೋಗೋಣ. ಸುಮಾರು 18 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಮಾಹಿತಿ. ಹಾಗಾದ್ರೆ ಆ 18 ನಿಮಿಷಗಳ ಮಾತುಕತೆ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಯಾವ ರೀತಿಯ ಅಭಯವನ್ನ ಕೊಟ್ಟರು? ರಾಹುಲ್ ಗಾಂಧಿಯ ಆ ಮಾತಿಗೆ ಸಿದ್ದು ಮುಖವನ್ನ ಚೇಂಜ್ ಮಾಡ್ಕೊಂಡಿದ್ಯಾಕೆ? ಇರ್ಸು ಮುರ್ಸು ಮಾಡ್ಕೊಂಡಿದ್ಯಾಕೆ? ಎಲ್ಲೂ ಸಿಗದಂತಹ ಪಕ್ಕಾ ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ದೆಹಲಿಗೆ ಹೋದ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ ಸಿದ್ದರಾಮಯ್ಯ ಏನೆಲ್ಲ ಚರ್ಚೆಯನ್ನ ಮುಂದಿಟ್ರು? ಚಾರ್ಜ್ ಶೀಟ್ ತಗೊಂಡು ಹೋಗಿದ್ರು ರಾಜ್ಯದಿಂದ ಡೆಲ್ಲಿಗೆ ಅಂತ ಹೇಳಲಾಗ್ತಾ ಇತ್ತು. ಅದೆಲ್ಲವನ್ನ ಪ್ರಸ್ತಾಪ ಮಾಡಿದ್ರ? ರಾಹುಲ್ ಗಾಂಧಿ ಏನಂದ್ರು? ಅದಕ್ಕೆ ಯಾರಿಗೆ ಅಭಯ ಕೊಟ್ರು? ಸಿದ್ದು ಪರವಾಗಿ ಮಾತಾಡಿದ್ರ? ಡಿಕೆ ಪರವಾಗಿ ಮಾತಾಡಿದ್ರ? ಪವರ್ ಶೇರಿಂಗ್ ಅನ್ನೋದು ಫಿಕ್ಸ್ ಆಯ್ತಾ? ಸಿದ್ದರಾಮಯ್ಯ ಅವರ ಚೇರ್ ಅಥವಾ ಕುರ್ಚಿ ಅಲ್ಲಾಡೋಕ್ ಶುರುವಾಯ್ತಾ? ನೋಡ್ತಾ ಹೋಗೋಣ. ರಾಹುಲ್ ಗಾಂಧಿಯ ಆ ಮಾತಿಗೆ ಸಿದ್ದರಾಮಯ್ಯ ಮುಖವನ್ನ ಚೇಂಜ್ ಮಾಡ್ಕೊಂಡ್ರಂತೆ. ಹೌದಾ? ಅಂತಹ ಮಾತುಕತೆ ಏನಾಯ್ತು? ಚಾರ್ಜ್ ಶೀಟ್ ನಲ್ಲಿ ತಗೊಂಡೋಗಿದ್ದಂತಹ ಅಂಶಗಳು ಸಿದ್ದರಾಮಯ್ಯ ಡೆಲ್ಲಿಗೆ ಯಾವ್ಯಾವುದು? ರಾಹುಲ್ ಗಾಂಧಿ ಜೊತೆ ಸುಮಾರು 18 ನಿಮಿಷಗಳ ಕಾಲ, ಹತ್ತತ್ರ 20 ನಿಮಿಷ ಮಾತುಕತೆ ಆಡಿದ್ರಂತೆ. ಕುಶಲೋಪರಿಯನ್ನ ಬಿಟ್ಬಿಡೋಣ, ಹೇಗಿದ್ದೀರಿ ರಾಹುಲ್ ಜಿ ಅದೆಲ್ಲ ಬಿಟ್ಬಿಡೋಣ. ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗಿದ್ದೇನು? ಪವರ್ ಶೇರಿಂಗ್ ನಿಜವಾ? ಹಾಗಾದ್ರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರಾ? ಅಥವಾ ಡಿಕೆಶಿಗೆ ಮತ್ತೆ ಪೋಸ್ಟ್ಪೋನ್? ಸಿಎಂ ಕುರ್ಚಿ ಮಾಡಿದಂತಹ ಕೆಲಸಕ್ಕೆ ಕೂಲಿ ಇನ್ನೂ ಕೂಡ ಪೋಸ್ಟ್ಪೋನ್ ಆಯ್ತಾ ಡಿಕೆ ಶಿವಕುಮಾರ್ಗೆ? ಸಿದ್ದರಾಮಯ್ಯನೇ 5 ವರ್ಷ ಮುಂದುವರಿತಾರ ಅಥವಾ 2 ವರ್ಷಕ್ಕೆ ಸಾಕು ಸಿದ್ದೂಜಿ ಕೆಳಗಿಳಿರಿ, ಕೊಟ್ಟ ಮಾತಂತೆ ಡಿಕೆ ಅವರು ಮುಂದೆ ಕೂರ್ಲಿ ಸಿಎಂ ಚೇರ್ನಲ್ಲಿ ಅಂದುಬಿಟ್ರ? ಏನೆಲ್ಲ ಚರ್ಚೆ ಆಯ್ತು ನಿಮ್ಮ ಗ್ಯಾರಂಟಿಯಲ್ಲಿ? ಬೇಗ ಎಕ್ಸ್ಕ್ಲೂಸಿವ್ ಮತ್ತು ಡೀಟೇಲ್ಡ್ ಆಗಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗೋದು ಗ್ಯಾರಂಟಿನ? ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಪಕ್ಕಾ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ಸೈಡ್ ಸ್ಟೋರಿ ಏನು? ಯಾವುದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಯಿತು? ಯಾರದೆಲ್ಲ ಬದಲಾವಣೆ ಆಯಿತು? ಹಾಗಾದ್ರೆ ಮೊನ್ನೆ ತಾನೇ ಗ್ರಹಣ ಇತ್ತು. ಶನಿ ಬಂದು ಬೇರೊಂದು ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಯಾರಿಗೂ ಅಕ್ಕರ್ಸ್ಕೊಂಡ? ಹಾಗಾದ್ರೆ ಸಿದ್ದರಾಮಯ್ಯ ಅವರ ವಿಚಾರ ಏನು? ಡಿ ಕೆ ಶಿವಕುಮಾರ್ ವಿಚಾರ ಏನು? ಇವರಿಬ್ಬರ ರೀತಿಯಲ್ಲೇ ಮತ್ತೊಂದಷ್ಟು ಜನ ಡೆಲ್ಲಿಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ಡೆಲ್ಲಿ ಪರೇಡ್ ಮಾಡ್ತಾ ಇದ್ರು. ಅವ್ರಗಳಲ್ಲಿ ಯಾರಿಗಾದ್ರೂ ಲಕ್ ಕುದುರುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನು? ಪ್ರಮುಖವಾಗಿ ಮುಖ್ಯಮಂತ್ರಿಯ ಸ್ಥಾನದ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯ ಅವರ ಬಳಿ ಏನ್ ಚರ್ಚೆ ಮಾಡಿದ್ರು ರಾಹುಲ್ ಗಾಂಧಿ? ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ನಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ. ಹೀಗಂತ ಮಾತುಕತೆ ಆಯ್ತಾ? ಡಿಸೆಂಬರ್ ವರೆಗೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ. ಡಿಕೆ ಶಿವನು ಆಗಲ್ಲ, ಜಾರಕಿಹೊಳಿ ಕೂಡ ಆಗಲ್ಲ, ಯಾರು ಆಗಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಇನ್ನು 8 ತಿಂಗಳುಗಳ ಕಾಲ ಯಾವುದೇ ರೀತಿಯ ಮಾತುಕತೆ ಅಥವಾ ಬದಲಾವಣೆ ಆಗಲ್ಲ ಅನ್ನುವ ಅಭಯವನ್ನ ಕೊಟ್ಟು ಕಳಿಸಿದ್ರ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ. ಅಂತೂ ಸಿದ್ದುಗೆ ಆಶ್ವಾಸವನ್ನೇ ಕೊಟ್ಟೇ ಬಿಟ್ರ ರಾಹುಲ್ ಗಾಂಧಿ. ಸಿದ್ದು ರಾಹುಲ್ ಗಾಂಧಿ ನಡುವೆ ಸುಮಾರು 18 ನಿಮಿಷಗಳ ಕಾಲ ಮಾತುಕತೆ ನಡೀತು ಅಂತ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಡಿಸ್ಕಷನ್ ಆಗಿರುವಂತಹ ವಿಚಾರ, ಮುಖ್ಯಮಂತ್ರಿಯ ಚೇರ್ ಬದಲಾವಣೆ ಆಗುತ್ತಾ? ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅಥವಾ ಡಿಕೆ ಬರ್ತಾರ? ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅನ್ನುವ ಮಾಹಿತಿಯನ್ನ ಕಳಿಸಿದ್ರ ರಾಜ್ಯಕ್ಕೆ ರಾಹುಲ್ ಗಾಂಧಿ. ಕುತೂಹಲ ಮೂಡಿಸ್ತಾ ಇದೆ. ಮೊದಲು ನಿಮ್ಮ ಕೆಲಸ ನೀವು ಮಾಡಿ, ಗ್ಯಾರಂಟಿ ಸರಿಯಾಗಿ ಜಾರಿ ಮಾಡಿ. 5 ಗ್ಯಾರಂಟಿ ಕೊಟ್ಟಿದ್ರಲ್ಲ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಮತ್ತೊಂದು ಮಗದೊಂದು 5 ಶಕ್ತಿ ಯೋಜನೆ, ಅದು ಇದು ಅಂತ
ಮೊದಲು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಕುರ್ಚಿ ಸಿಎಂ ಚೇಂಜ್ ಬಗ್ಗೆ ಯಾರು ಕಿಮಕ್ ಅನ್ನಕ್ ಹೋಗ್ಬಿಡಿ, ಕೆಮ್ಮಕ್ ಹೋಗ್ಬಿಡಿ. ಮುಂದಿನ ಚುನಾವಣೆಗಳನ್ನ ಗೆಲ್ಲೋ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡ್ಬೇಕು ನೀವು. ಅದನ್ನ ಬಿಟ್ಟು ಅವ್ರು ಬದಲಾಗ್ತಾರೆ ಇವ್ರು ಬದಲಾಗ್ತಾರೆ ಅಂತ ಇಲ್ಲಿಗೆ ಬಂದು ಕುತ್ಕೋಬೇಡಿ. ಬಂದು ನಮ್ಮ ಹತ್ರ ಟೈಮ್ ಕೇಳಕ್ ಬರಬೇಡಿ. ನಿಮ್ಮ ಕೆಲಸ ನೀವು ಮಾಡಿ ಅಂತ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರ, ವಾರ್ನಿಂಗ್ ಪಾಸ್ ಮಾಡಿದ್ರ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ. ಸಿಎಂಗೂ ರಾಜ್ಯದ ನಾಯಕರಿಗೂ ಖಡಕ್ ಸಂದೇಶವನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ನೋ ಪವರ್ ಶೇರಿಂಗಾ? 2.5 ವರ್ಷ ಕಾನ್ಸೆಪ್ಟೇ ಇಲ್ವಾ? ಮುಂದಿನ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರ? ಇಷ್ಟ ಸಿದ್ಧಿ ಅಂದರೆ ನಮ್ಮ ಇಷ್ಟಗಳು ಸಿದ್ಧಿ ಆಗಬೇಕು ಅಂದರೆ ವಿನಾಯಕನಿಗೋ ಕೈ ಮುಗಿತೀವಿ. ಹಾಗೆ ರಾಹುಲ್ ಗಾಂಧಿ ಎಲ್ಲೋ ಪರ್ಪರಿಯಾಗಿ ರಾಹುಲ್ ಗಾಂಧಿ ಮುಂದೆ ಹೇಳಿದ್ರ ಸಿದ್ದರಾಮಯ್ಯ ಅವರು. ಅದಕ್ಕೆ ತಥಾಸ್ತು ವಸ್ತು ಅಂತ ಕಳಿಸಿದ್ರ ರಾಹುಲ್ ಗಾಂಧಿ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅವರ ಮುಗಳನೊಳಗೆ ನೋಡ್ತಾ ಇದ್ರೆ ಹಾಗೆ ಕಾಣಿಸ್ತಾ ಇದೆ. ಅವ್ರು ಕೇಳಿದಂತೆಲ್ಲದಕ್ಕೂ ಓಕೆ ಅಂತ ರಾಹುಲ್ ಗಾಂಧಿ ಹೇಳಿ ಕಳಿಸ್ದಂಗೆ ಕಾಣಿಸ್ತಾ ಇದೆ. ಡಿಸೆಂಬರ್ವರೆಗೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ. ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಚರ್ಚೆ ಆಯ್ತು ಅಂದಾಗ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದೆಲ್ಲ ಪಕ್ಕಕ್ಕಿಡೋಣ, ತಮ್ಮ ಕುರ್ಚಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ ಬಂದಿದ್ದಾರೆ. ರಾಹುಲ್ ಜಿ ಸದ್ಯಕ್ಕೆ ಇಳಿಯಕ್ಕೆಲ್ಲ ಆಗಲ್ಲ, ನಾನೇ ಮುಂದುವರಿತೀನಿ, ಮುಂದಕ್ಕೆ ನೋಡೋಣ. ಈ ಮೆಸೇಜ್ನ ರಾಜ್ಯಕ್ಕೆ ನೀವೇ ಪಾಸ್ ಮಾಡಬೇಕು. ಕುರ್ಚಿ ಬದಲಾವಣೆ ಆಗಾಗುತ್ತೆ ಈಗಾಗುತ್ತೆ ಅಂತ ಬಣಗಳ ನಡುವೆ ಬಡಿದಾಟ ಆಗ್ತಾ ಇದೆ ಅಂತ ಚರ್ಚೆಯನ್ನ ಕೊಟ್ಟ ನಂತರ, ಚರ್ಚೆ ಮಾಡಿದ ನಂತರ ರಾಹುಲ್ ಗಾಂಧಿ ಕೊಟ್ಟ ಅಭಯ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ, ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ದಿನಗಳ ಕಾಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಎಂದಾಗ್ಲೇ ಅನುಮಾನ ಬರ್ತಾ ಇತ್ತು ಇಂಥದ್ದೇನೋ ದೊಡ್ಡ ಮಟ್ಟದ ಚರ್ಚೆನೇ ಮಾಡ್ಕೊ ಬರ್ತಾರೆ ಸಿದ್ದರಾಮಯ್ಯ ಅಂತ. ಸೊ ಅಲ್ಲಿಗೆ ತಮ್ಮ ಇಷ್ಟವನ್ನ ಸಿದ್ಧಿ ಮಾಡ್ಕೊ ಬಂದ್ರ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಕೊಟ್ಟ ಅಭಯವಾದ್ರು ಏನು? ಡೀಟೇಲ್ಸ್ ಕೊಡೋದಾದ್ರೆ ಚರ್ಚೆ ಬಗ್ಗೆ ಮಾರುತಿ. ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವತ್ತೂ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಈ ಬಾರಿ 4 ದಿನಗಳ ಕಾಲ ದೆಹಲಿಯಲ್ಲಿ ಠಿಕಾಣೆಯನ್ನು ಹಾಕಿದ್ರು. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರಗಳ ಬಗ್ಗೆ ನಿನ್ನೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಾಗ ಸುದೀರ್ಘವಾಗಿ ಚರ್ಚೆ ಆಗಿರುವಂಥದ್ದು. ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇರುವಂಥ ಒಂದು ಸಮಯದಲ್ಲಿ ಒಂದು ಬಣ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣ ಸಿದ್ದರಾಮಯ್ಯ ಅವರು ಈ ವರ್ಷ ಕೆಳಗಿಳಿದೇ ಇಳ್ತಾರೆ, ಯಾವುದೇ ಕ್ಷಣದಲ್ಲೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಚರ್ಚೆಗಳನ್ನು ತಿಳಿಬಿಡ್ತಾ ಇರುವಂಥದ್ದು. ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣದಿಂದ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಅನ್ನುವಂತಹ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಇದು ರಾಜ್ಯ ಕಾಂಗ್ರೆಸ್ಸಲ್ಲಿ ಪ್ರತಿದಿನವೂ ಕೂಡ ಸುದ್ದಿ ಆಗ್ತಾ ಇದೆ. ಈ ಸುದ್ದಿ ಆಗ್ತಿರೋದು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದಾಗ ಸುದೀರ್ಘವಾಗಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಎರಡೂ ಬಣಗಳು ಕೂಡ ಈ ರೀತಿಯಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿರುವಂಥದ್ದು. ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ನಾಯಕತ್ವ ವಿಚಾರದಲ್ಲಿ, ಸರ್ಕಾರದ ನಾಯಕತ್ವ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಡಿಸೆಂಬರ್ವರೆಗೂ ಕೂಡ ಆ ರೀತಿಯಾದಂತಹ ಒಂದು
ಯೋಚನೆಗಳಿಲ್ಲ. ನೀವು ಮುಂದೆ ಬರ್ತಾ ಇನ್ ಕೇಸ್ ನೀವೇ ಹೇಳಿದ ರೀತಿಯಲ್ಲೇ ಚರ್ಚೆಗಳಾಗಿದ್ರೆ ಡೆಲ್ಲಿ ಮಟ್ಟದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಡೆಲ್ಲಿ ಪರೇಡ್ ಮಾಡುವ ಸಾಧ್ಯತೆ ಇದೆ ಅಂತ ಅನ್ಕೋಬಹುದಾ? ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೋಗೋದಕ್ಕೂ ಮೊದಲೇ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕಳೆದ ವಾರ ಸುದೀರ್ಘವಾಗಿ ಚರ್ಚೆ ಮಾಡಿ ಬಂದಿದ್ದರು. ಜೊತೆಗೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳು ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿತ್ತೋ ನನ್ನ ಪಾತ್ರವೂ ಕೂಡ ಅಷ್ಟೇ ಇದೆ. ಹೀಗಾಗಿ ನನಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ಅವತ್ತೇ ಒತ್ತಡ ಹಾಕಿದ್ದೆ. ನೀವೇ ಹೇಳಿದ್ರಿ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು CM ಆಗಲಿ ಅಂತ. ಹೀಗಾಗಿ ನನ್ನ ಅವಧಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ, ನನ್ನನ್ನು ಪರಿಗಣಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದರು. ರಾಹುಲ್ ಗಾಂಧಿ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದ ಬಳಿಕವೇ ಸಿದ್ದರಾಮಯ್ಯ ಅವರು ನಿನ್ನೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ರಾಹುಲ್ ಗಾಂಧಿ ಅವರಿಗೆ ಇರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ದೊಡ್ಡ ರಾಜ್ಯಗಳಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿ ಇಲ್ಲ. ಅದು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರವೇ ಕಾಂಗ್ರೆಸ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಇಂಥ ಒಂದು ರಾಜ್ಯದಲ್ಲಿ ಒಂದು ವೇಳೆ ಏಕಾಏಕಿ ಯಾರ ಒಪ್ಪಿಗೆ ಇಲ್ಲದೆ, ಯಾರ ಸಹಮತವೂ ಇಲ್ಲದೆ ನಾಯಕತ್ವ ಬದಲಾವಣೆ ಮಾಡಿದ್ದೆ ಆದರೆ ಆಗುವಂತಹ ರಾಜಕೀಯ ಲಾಭ ನಷ್ಟಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಇಟ್ಕೊಳ್ಬೇಕು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮನವೊಲಿಸ್ಕೊಳ್ಬೇಕು. ಹೀಗಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಮತ್ತು ರಾಹುಲ್ ಗಾಂಧಿ ಅವರ ಮಾತುಕತೆಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬಂದಿರುವಂಥದ್ದು. ಸಿದ್ದರಾಮಯ್ಯವರು ಸ್ವತಃ ಕೇಳಿದಾಗ ಡಿಸೆಂಬರ್ವರೆಗೂ ಕೂಡ ಆ ರೀತಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ತೀರ್ಮಾನವೂ ಕೂಡ ಇಲ್ಲ. ನೀವು ನಿಮ್ಮ ಕೆಲಸಗಳನ್ನು ಸರ್ಕಾರದಲ್ಲಿ ಕೊಡ್ತಾ ಇರುವಂಥ ಗ್ಯಾರಂಟಿಗಳಾಗಿರ್ಬೋದು ಹಾಗೂ ಇವನ್ನು ಯಶಸ್ವಿಯಾಗಿ ಜಾರಿಗೊಳಿಸುವುದರ ಮುಖೇನ ಅದ್ರ ಜೊತೆಗೆ ಮುಂದೆ ಬರ್ತಾ ಇರುವಂತಹ ಲೋಕಲ್ ಪಾಲಿಟಿಕ್ಸ್ ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನು ಗಟ್ಟಿ ಮಾಡಿ ಅನ್ನುವಂಥದ್ದು, ಬನ ಪಾಲಿಟಿಕ್ಸ್ಗೆ ತೆರೆ ಎಳೀರಿ ಅನ್ನುವಂಥ ಒಂದು ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣಕ್ಕೂ ಇದು ಒಂದು ರೀತಿಯ ಸಂದೇಶ. ಅಂದರೆ ಪೂರ್ಣಾವಧಿ CM ಅಂತ ಏನು ಹೇಳ್ತಾ ಇದ್ರು ಅವ್ರಿಗೂ ಒಂದು ಸಂದೇಶ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆದಷ್ಟು ಬೇಗ ಕೆಳಗಿಳಿಸ್ತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ತೇಲಿಬಿಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆದರೆ ಇವತ್ತು ಹೇಳಿದ್ದ ಹೇಳಿಕೆ ಅಂತಿಮ ಆಗುತ್ತಾ, ಇಲ್ಲವೇ ರಾಜಕೀಯದಲ್ಲಿ ಏನು ಬೇಕಿದ್ರು ಯಾವ ಕ್ಷಣಕ್ಕೆ ಏನು ಬೇಕಿದ್ರು ಕೂಡ ತಿರುವುಗಳನ್ನು ಪಡಿಬೋದು. ಹಾಗಾಗಿ 6 ತಿಂಗಳು ಈಗ ಸಿದ್ದರಾಮಯ್ಯ ಅವರು ಸೇಫ್ ಆಗಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನು ಆಧರಿಸಿ ಸಿದ್ದರಾಮಯ್ಯ ಅವರು ಬದಲಾಗ್ತಾರಾ, ಇಲ್ಲ ಡಿ ಕೆ ಶಿವಕುಮಾರ್ ಅವರ ಅವಕಾಶ ಸಿಗುತ್ತಾ, ಇಲ್ಲವೇ ಈ ಇಬ್ಬರ ಜಗಳದಲ್ಲಿ ಮೂರನೇವರು ಯಾರಾದರೂ ಆ ಸ್ಥಾನವನ್ನು ದಕ್ಕಿಸ್ಕೊಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮಾರುತಿ, ನೀವು ಹೇಳಿದ್ದೆಲ್ಲವೂ ಇದೇ ರೀತಿಯಾಗಿ ಚರ್ಚೆ ಆಯಿತು ಅನ್ನೋದಾದ್ರೆ ಒಂದು ಹೆಜ್ಜೆ ಹಿನ್ನಡೆ ಆಗಿದೆ ಡಿ ಕೆ ಶಿವಕುಮಾರ್ಗೆ, ಅದರಲ್ಲಿ ನೋ ಡೌಟ್ ಅಂತ ಅನ್ಬೋದಾ ಈ ಕ್ಷಣಕ್ಕೆ? ಖಂಡಿತ ಈ ಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಅವರು ಬಣದವರು ಏನು ಲೆಕ್ಕಾಚಾರ ಆಗ್ತಿದ್ರು ಅದು ಅಷ್ಟು ಸುಲಭವಾಗಿ ಅವ್ರಿಗೆ ಸಿಗ್ತಾ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು 2 ವರ್ಷಗಳು ಕಂಪ್ಲೀಟ್ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸದ್ಯದ ರಾಜ್ಯದ ರಾಜಕೀಯ ಪರಿಸ್ಥಿತಿ, ದೆಹಲಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ಈಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಣಿಸ್ತಾ ಇಲ್ಲ. ದೆಹಲಿಯ ಲೆಕ್ಕಾಚಾರಗಳ ಪ್ರಕಾರ, ದೆಹಲಿ ಹೈಕಮಾಂಡ್ನ ಲೆಕ್ಕಾಚಾರಗಳ ಪ್ರಕಾರ ಇನ್ನೂ 5-6 ತಿಂಗಳ ಕಾಲ ರಾಜ್ಯ ಸರ್ಕಾರದ ನಾಯಕತ್ವದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರುವಂಥ ಒಂದು ರೀತಿಯಲ್ಲಿ ಇಲ್ಲ. ಬಹುತೇಕ ಡಿಸೆಂಬರ್ ಅಂತ್ಯ ಇಲ್ಲವೇ 2026 ಜನವರಿ ಫೆಬ್ರವರಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗ್ಬೋದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ಜೊತೆಗೆ ಕಾಂಗ್ರೆಸ್ ಹಿರಿಯ ನಾಯಕರುಗಳ ಸಹಮತದೊಂದಿಗೆ ನಾಯಕತ್ವ ಬದಲಾವಣೆಗೆ ಮುಂದಾದರೂ ಕೂಡ ಆಗ್ಬೋದು. ಇದು ಹಾಗೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ನಿನ್ನೆ ಆಗಿರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇನ್ನೂ 5-6 ತಿಂಗಳ ಕಾಲ ಸಿದ್ದರಾಮಯ್ಯವರ ಆ ಕುರ್ಚಿ, ವಿಧಾನಸೌಧದಲ್ಲಿರುವಂತಹ 3ನೇ ಮಹಡಿಯಲ್ಲಿರುವಂತಹ CM ಕುರ್ಚಿ ಒಂದಷ್ಟು ಗಟ್ಟಿ ಆಗಿದೆ ಅಂತ ಹೇಳ್ಬೋದು. ತಾತ್ಕಾಲಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಹೇಳಿದಂತೆ ಒಂದಷ್ಟು ಹಿನ್ನಡೆ ಅಂತಲೇ ಹೇಳ್ಬೋದು. ಹಿನ್ನಡೆ ಅಂತ ಅದನ್ನು ನಾವು ಹಿನ್ನಡೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ರೇಸಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ರೇಸಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ಹಲವು ನಾಯಕರುಗಳು ಇದ್ದರೂ ಕೂಡ KPCC ಅಧ್ಯಕ್ಷರಾಗಿರೋದ್ರಿಂದ ಅವರ ಅವಧಿಯಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಒಂದು ಹೆಜ್ಜೆ ಅದಕ್ಕೆ ಹಿನ್ನಡೆ ಅಂತಾನೆ ಅನ್ಬೋದಲ್ವಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ? ಹೌದು, ಸಂಪ್ರದಾಯವನ್ನೇ ಮುರಿದ್ರು ಅವರು. KPCC ಅಧ್ಯಕ್ಷರಾದವರು ಅಧಿಕಾರಕ್ಕೆ ಪಕ್ಷವನ್ನ ತಂದ್ರೆ ಡೆಫಿನೆಟ್ಲಿ ಅವರೇ CM. ಇಲ್ಲಿ ತನಕ ಕಾಂಗ್ರೆಸ್ನಲ್ಲಿ ಆ ಸಿದ್ಧಾಂತವನ್ನ, ಸಂಪ್ರದಾಯವನ್ನ ಮುರಿದು ಸಿದ್ದರಾಮಯ್ಯ ಕೊಟ್ರು. ಇಷ್ಟೆಲ್ಲ ಆದ್ಮೇಲೆ ಸಿದ್ದರಾಮಯ್ಯಜಿ ನೀವೇ ಮುಂದುವರಿಯಿರಿ ಅಂತ ಹೈಕಮಾಂಡ್ ಹೇಳಿ ಕಳ್ಸಿದ್ರೆ ಡೆಫಿನೆಟ್ಲಿ ಅದು ಸ್ಟೆಪ್ ಬ್ಯಾಕೆ ಅಲ್ವಾ, ಒಂದು ಹೆಜ್ಜೆ ಹಿನ್ನಡೆನೇ ಅಲ್ವಾ DKಗೆ? ದೇವರಾಜ್ ಅರಸು ಹಾಗೂ ವೀರೇಂದ್ರ ಪಾಟೀಲ್ ಅವರ ಕಾಲದಿಂದಲೂ ಕೂಡ
ಯಾರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೋ ಅವರೇ ಮುಖ್ಯಮಂತ್ರಿ ಆಗ್ತಿದ್ರು, ಅದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಅದು 1999ರಲ್ಲಿ ಅಂದಿನ KPCC ಅಧ್ಯಕ್ಷರಾಗಿದ್ದಂತಹ SM ಕೃಷ್ಣ ಅವರ ನೇತೃತ್ವದಲ್ಲಿ ಹೋದಂತಹ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಗೆಲುವನ್ನು ಕಂಡಾಗ ಯಾವತ್ತೂ ಕೂಡ ಬಹುತೇಕರು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ನಾಯಕರುಗಳು CM ರೇಸಲ್ಲಿದ್ದರು. ಆದರೆ ಅವತ್ತು KPCC ಅಧ್ಯಕ್ಷರಾಗಿ ಪಕ್ಷದ ಸಾರಥ್ಯವನ್ನು ಯಾರು ವಹಿಸಿದ್ರೋ, ಯಾರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸಿದ್ವೋ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿತ್ತು. ಹಾಗಾಗಿ ಅವತ್ತು SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ನೀವು ಹೇಳಿದ್ದು ನಿಜ, ನಾನು ಸುಳ್ಳು ಅಂತ ಹೇಳ್ತಿಲ್ಲ. ಆದರೆ ಆ ಸಂಪ್ರದಾಯ ಮುರಿದಿದ್ದು 2013ರ ವಿಧಾನಸಭಾ ಚುನಾವಣೆಯಲ್ಲಿ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಸೋತಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೂಡ ಗಟ್ಟಿಯಾಗಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿಯುವಷ್ಟು ಶಕ್ತಿ ಪರಮೇಶ್ವರ್ ಅವರು ಇರಲಿಲ್ಲ. ಆದರೆ ಪರಮೇಶ್ವರ್ ಅವರ ಪರ ಒಂದಷ್ಟು ಶಾಸಕರು ಮಾತಾಡಿದ್ರು ಕೂಡ, ಹಿರಿಯ ನಾಯಕರು ಮಾತಾಡಿದ್ರು ಕೂಡ ಸಿದ್ದರಾಮಯ್ಯ ಅವರ ವರ್ಚಸ್ಸು ಹಾಗೂ 2014ರಲ್ಲಿ ಬರ್ತಾ ಇರುವಂಥ ಒಂದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅವತ್ತು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಹೀಗಾಗಿ ಈಗ DK ಶಿವಕುಮಾರ್ ಅವರು ಕೂಡ ಅಷ್ಟೇ ವರ್ಚಸ್ಸಿರುವಂತಹ ನಾಯಕ, ಸಿದ್ದರಾಮಯ್ಯ ಅವರು ಕೂಡ ಬೇಕಾಗಿದ್ದಾರೆ. ಹೀಗಾಗಿ ಈ ಬಾರಿನೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಹೆಚ್ಚು ಮನ್ನಣೆ ಸಿಕ್ಕಿದ್ದು, ಸಿದ್ದರಾಮಯ್ಯ ಅವ್ರ ಪರ ಹೆಚ್ಚು ಶಾಸಕರಿದ್ದು. ಹೀಗಾಗಿ ಯಾರೇ ಒಬ್ಬರು CM ಸ್ಥಾನದಲ್ಲಿ ಕೂತ್ಕೊಳ್ಳೋದು ಬಹಳ ಕಷ್ಟ. ಕೂತ ಬಳಿಕ ಇಳಿಯೋದು, ಅವರನ್ನ ಇಳಿಸೋದು, ಇಳಿಯೋದು ಎಷ್ಟು ಕಷ್ಟನೋ ಇಳಿಸೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಬೇರೆ ಪಕ್ಷಗಳ ಹೈಕಮಾಂಡ್ ಆಗಿರ್ಬೋದು, ಅದು ಕಷ್ಟ ಇದ್ದೇ ಇರುತ್ತೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡು ಕೂಡ ಅದೇ ಪರಿಸ್ಥಿತಿಯಲ್ಲಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.